ಎಲ್ರಿಗೂ ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ KCET 2026 ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ದಾಖಲಾತಿಗಳು ಅಂದ್ರೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನೀವು ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನ ನಡೆಸ್ತಾ ಇದ್ದೀರಾ. ಸೊ ಮತ್ತೊಮ್ಮೆ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಡಾಕ್ಯುಮೆಂಟ್ ನ ನೀವು ರೆಡಿಯಾಗಿ ಇಟ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಅದರಲ್ಲಿ ಇರುವಂತಹ ನೇಮು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ನೇಮು ಎರಡು ಮ್ಯಾಚ್ ಆಗಬೇಕು. ಜೊತೆಗೆ ತಂದೆಯ ಹೆಸರು, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ತಂದೆಯ ಹೆಸರು ಅಂಡ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ನಿಮ್ಮ ತಂದೆಯ ಹೆಸರು ಎರಡು ಮ್ಯಾಚ್ ಆಗಬೇಕು. ಸೆಕೆಂಡ್ PUC ರಿಜಿಸ್ಟರ್ ನಂಬರ್, ದೆನ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಸ್ಯಾಟ್ಸ್ ID ಅಂಡ್ ದೆನ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಹ ತೆಗೆದಿಟ್ಕೊಂಡಿರಿ. ಇಫ್ ಯು ಆರ್ ಎ ಮೈನರ್, ಖಂಡಿತ ಮೈನರ್ ಆಗಿರ್ತೀರ, ನಿಮ್ಮ ಮೈನರ್ಗೆ ಒಂದು ಪಾಸ್ಬುಕ್ ಅಂತ ಒಂದು ಕೊಟ್ಟಿರ್ತಾರೆ, ಆ ಪಾಸ್ಬುಕ್ ನ ತೆಗೆದಿಟ್ಕೊಂಡಿರಿ, ಒಂದು ಕಾಪಿನ ತೆಗೆದಿಟ್ಕೊಂಡಿರಿ. ಅದಾದ್ಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್, ನೀವು ಕರ್ನಾಟಕ ರಾಜ್ಯದಲ್ಲಿ ಓದ್ತಿದ್ದೀರಾ ಅನ್ನೋದಕ್ಕೆ ಒಂದು ಸ್ಟಡಿ ಸರ್ಟಿಫಿಕೇಟ್, ನಿಮ್ಮ 1ನೇ ಕ್ಲಾಸಿನಿಂದ 12ನೇ ತರಗತಿಯವರೆಗೆ ಇಲ್ಲಿವರೆಗೂ ಇರುವಂತಹ ಎಲ್ಲಾ ಒಂದು ಸ್ಟಡಿ ಸರ್ಟಿಫಿಕೇಟ್ ನ ದಯವಿಟ್ಟು ತೆಗೆದಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು 4 ವರ್ಷ ಒಂದು ಪ್ರಾಥಮಿಕ ಹಂತದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಹಳ್ಳಿಲಿ ಓದಿರ್ತೀರಾ, ಅಥವಾ ಮಾಧ್ಯಮಿಕವನ್ನ ಬೇರೆ ಇನ್ನೊಂದು ಕಡೆ ಓದಿರ್ತೀರಾ. ಸೊ ಅಲ್ಲಿ ಹೋಗಿ ಮೊದಲು ಒಂದು ಸ್ಟಡಿ ಸರ್ಟಿಫಿಕೇಟ್ ಅನ್ನ ನೀವು ತೆಗೆದುಕೊಳ್ಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ. ಲೇಟೆಸ್ಟ್ ಫೋಟೋಗ್ರಾಫ್, ಪ್ರಸ್ತುತವಾಗಿ ನೀವು ಇರಬೇಕಾದಂತ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ದಯವಿಟ್ಟು ಮೊದಲು ತೆಗೆದಿಟ್ಕೊಳ್ಳಿ. ಅದರದ್ದು ಸಾಫ್ಟ್ ಕಾಪಿ 50 KB ಒಳಗಡೆ, 50 KB ಒಳಗಡೆ ಇರುವಂತಹ ರೆಸೊಲ್ಯೂಷನ್ಗೆ ನೀವು ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆಕ್ಟಿವ್ ಮೊಬೈಲ್ ನಂಬರ್, KCET ಯಲ್ಲಿ ಎಲ್ಲಾ ವೆರಿಫಿಕೇಶನ್ಸ್ ಮೊಬೈಲ್ OTP ಮುಖಾಂತರ ಆಗೋದ್ರಿಂದ ನಿಮ್ಮ ಒಂದು ಆಕ್ಟಿವ್ ಮೊಬೈಲ್ ನಂಬರ್, ಯಾವುದೇ ಕಾರಣಕ್ಕೂ ನಂಬರ್ ನ ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದ್ರೆ OTP ಎಲ್ಲಾನು ಅದಕ್ಕೆ ಬರೋದ್ರಿಂದ ಆಕ್ಟಿವ್ ಮೊಬೈಲ್ ನಂಬರ್ ನ ಒಂದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇಮೇಲ್ ID, all the notifications will come down to your email, so that ಒಂದು ಇಮೇಲ್ ID ಯನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಟೂಡೆಂಟ್ ಸಿಗ್ನೇಚರ್, ನಾನು ಒಂದೊಂದ್ ತರ ಸೈನ್ ಮಾಡ್ತೀನಿ, ಅದನ್ನೆಲ್ಲ ನಾನು ಬಿಟ್ಟು ಒಂದೇ ತರ ಸಿಗ್ನೇಚರ್ ನ ನೀವು ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಹಾಲ್ ಟಿಕೆಟ್ ನಿಮ್ಗೆ ಪ್ರಿಂಟ್ ಆಗಿ ಬರೋದ್ರಿಂದ ಸೊ ಅದರಲ್ಲಿ ನಿಮ್ಮ ಸಿಗ್ನೇಚರ್ ಇರುತ್ತೆ ಅಂಡ್ ದೆನ್ ಅದೇ ಸಿಗ್ನೇಚರ್ ನೀವು ಎಲ್ಲಾ ಕಡೆನೂ ಕ್ಯಾರಿ ಮಾಡಬೇಕು. ಲೆಫ್ಟ್ ಅಂಡ್ ಥಂಬ್ ಇಂಪ್ರೆಷನ್, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಅಲ್ಲಿ ಈಗ ಪ್ರೆಸೆಂಟ್ ಅಪ್ಡೇಟ್ ಆಗಿರ್ಬೇಕಾದಂತ ವಿಚಾರಗಳು ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತೇ ಇದೆ. ಅಡ್ರೆಸ್ ಪ್ರೂಫ್ ವೆರಿಫಿಕೇಶನ್ ಆಗಿರ್ಬೇಕು ಅಂಡ್ ದೆನ್ ಫಾದರ್ ನೇಮ್ ಸೇಮ್ ಇರಬೇಕು, ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು ಅಂಡ್ ಆಧಾರ್ ನಂಬರ್ ಅಂಡ್ ಆಧಾರ್ ಅಲ್ಲಿ ಇರುವಂತಹ ಫೋಟೋ ಅಪ್ಡೇಟ್ ಆಗಿರ್ಬೇಕು. 10 ವರ್ಷದ ಹಿಂದೆ ನೀವು ಮಾಡಿಸಿದಂತ ಆಧಾರ್ ಅಲ್ಲಿ ನಿಮ್ಮ ಫೋಟೋ ತುಂಬಾ ಯಾವ್ದೋ ಚಿಕ್ಕ ವಯಸ್ಸಿದ್ದೇ ಇರುತ್ತೆ. ಈಗ ನೀವು ಆಧಾರ್ನ ಅಪ್ಡೇಟ್ ಖಂಡಿತ ಮಾಡಿಸಿರ್ಲೇಬೇಕು. ಅಂಡ್ ದೆನ್ ರೂರಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಇರುವಂತವರಾಗಿತ್ತು ಅಂತ ಹೇಳಿದ್ರೆ ರೂರಲ್ ಸರ್ಟಿಫಿಕೇಟ್ ನ ಮಾಡಿಸಿಟ್ಕೊಳ್ಳಿ. ಕನ್ನಡ ಮೀಡಿಯಂ ಕೋಟಾ, ಹೌದು, ಕನ್ನಡ ಮಾಧ್ಯಮದವರಿಗೆ ಕನ್ನಡ ರಾಜ್ಯ ಸರ್ಕಾರದಿಂದ ಈ ಒಂದು KCET ಯಲ್ಲಿ ಕನ್ನಡ ಮಾಧ್ಯಮ ಕೋಟಾ ಅಂತ ಇದೆ. ಅದಕ್ಕೋಸ್ಕರ ನೀವೇನಾದ್ರೂ ಕನ್ನಡ ಮೀಡಿಯಂ ಅಲ್ಲಿ ಓದಿತ್ತು ಅಂತ ಹೇಳಿದ್ರೆ, 10ನೇ ಕ್ಲಾಸ್ ತನಕ ನೀವೇನಾದ್ರೂ ಕನ್ನಡ ಮಾಧ್ಯಮದಲ್ಲಿ ಓದಿತ್ತು ಅಂತ ಹೇಳಿದ್ರೆ ಆ ಒಂದು ಸರ್ಟಿಫಿಕೇಟ್ ನ ತೆಗೆದಿಟ್ಟುಕೊಳ್ಳುವುದೊಂದು ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ. ಅಂಡ್ ಅದರ್ ದೆನ್ ದಟ್ ಬೇರೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್, ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ RD ನಂಬರ್ ಇರುವಂತದ್ದು RD ಸರ್ಟಿಫಿಕೇಟ್ ಆಗಿರಬಹುದು ಅಂಡ್ ದೆನ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ NCLC ಆಗಿರಬಹುದು ಅಂಡ್ ದೆನ್ ಹೈದರಾಬಾದ್ ಕರ್ನಾಟಕ HK ಕ್ಯಾಂಡಿಡೇಟ್ಸ್ ಗೆ ಅವರದೇ ಆದಂತ ಪ್ರೊವಿಷನ್ ಇರೋದ್ರಿಂದ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ನ ತೆಗೆದಿಟ್ಕೊಂಡಿರ್ಬೇಕು. PH ಕೋಟಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾ ಆಗಿರಬಹುದು. ಇದೇ ರೀತಿಯಾಗಿ ಬೇರೆ ಕೋಟಾ ಅಂಡರ್ ಅಲ್ಲಿ ಬರುವಂತಹ ರಿಸರ್ವೇಶನ್ಸ್ ನ ನೀವೇನಾದ್ರೂ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಸರ್ಟಿಫಿಕೇಟ್ಸ್ ನ ನೀವು ತೆಗೆದಿಟ್ಕೊಂಡಿರ್ಬೇಕಾಗಿರುವಂತದ್ದು ತುಂಬಾನೇ ಮುಖ್ಯ ಅಂತ ನಾನು ಹೇಳ್ತೀನಿ. ಸೊ ಈ ವಿಚಾರವಾಗಿ KCET 2026 ತಯಾರಿ ಜೊತೆಗೆ ನೀವು ಯಾವುದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಯಾವುದೇ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ವೆಟರ್ನರಿ ಆಗಿರ್ಬೋದು ಅಥವಾ ಅಗ್ರಿ ಆಗಿರ್ಬೋದು, ಯಾವುದೇ ರೀತಿಯಾದಂತ ತಯಾರಿನ ನಡೆಸ್ತಾ ಇರಿ. ಆದ್ರೆ ಅದರ ಜೊತೆಗೆ ಡಾಕ್ಯುಮೆಂಟ್ಸ್ ಸಹ ನೀವು ರೆಡಿ ಮಾಡಿಟ್ಕೊಂಡಿರುವಂತದ್ದು ತುಂಬಾನೇ ಮುಖ್ಯ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ನ ಈ ಕೂಡಲೇ ರೆಡಿ ಮಾಡಿ ಇಟ್ಕೊಳ್ಳಿ.